ಕನ್ನಡ 2 letter words with ಒತ್ತಕ್ಷರ. ಕನ್ನಡ ಒತ್ತಕ್ಷರ ಪ್ರೊನೌನ್ಸಿಯೇಷನ್. ದೊಡ್ಡ, ದೊಡ್ಡ, ಗಿಡ್ಡ, ಗಿಡ್ಡ, ಕೃಶ, 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 ಕೃಶ. ದಕ್ಷ, ದಕ್ಷ, ದಕ್ಷ. ಜ್ಞಾನ, 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 ಜ್ಞಾನ. ಧ್ಯಾನ, ಧ್ಯಾನ, ಧ್ಯಾನ. ಗೌಪ್ಯ, ಗೌಪ್ಯ. ಮಂತ್ರಿ, ಗೌಪ್ಯ, ಮಂತ್ರಿ. ಮುಖ್ಯ, ಮುಖ್ಯ, ಮುಖ್ಯ. ಬಿಲ್ಲು, ಬಿಲ್ಲು. ದಕ್ಷ, ದಕ್ಷ ಆಗಿದೆ. ಪಕ್ಷ, ಪ್ರಶ್ನೆ, ಸ್ವರ, ಸ್ವರ. ಕಣ್ಣು, ಕಣ್ಣು. ದ್ವಿಗು, ದ್ವಿಗು ಸಮಾಸದಲ್ಲಿ ಹೇಳ್ತೀವಲ್ಲ ಅದು ದ್ವಿಗು. ಮಧ್ಯ, ಮಧ್ಯ, ಮಧ್ಯ. ಪುಟ್ಟ, ಪುಟ್ಟ, ಪುಟ್ಟ. ಪುಟ್ಟಿ, ಮುಟ್ಟು. ಚುಕ್ಕಿ, ನಮ್ಮ, ನಮ್ಮ. ನಿಮ್ಮ, ನಿಮ್ಮ. ಕಪ್ಪು, ಕಪ್ಪು. ಬೆಳ್ಳಿ, ಬೆಳ್ಳಿ. ಮಳ್ಳಿ, ಮಳ್ಳಿ. ಹುಚ್ಚ, ಹಕ್ಕಿ. ಭಾಗ್ಯ, ಸೊಕ್ಕು. ಘಟ್ಟ. ಈಗ ಮತ್ತೊಮ್ಮೆ ಓದೋಣ. ದೊಡ್ಡ, ಗೆಡ್ಡ, ಕೃಶ, ದಕ್ಷ, ಜ್ಞಾನ, ಧ್ಯಾನ, ಗೌಪ್ಯ, ಮಂತ್ರಿ, ಮುಖ್ಯ, ಬಿಲ್ಲು, ಪಕ್ಷ, ಪ್ರಶ್ನೆ, ಸ್ವರ, ಕಣ್ಣು, ದ್ವಿಗು, ಮಧ್ಯ, ಪುಟ್ಟ, ಪುಟ್ಟಿ. ಮುಟ್ಟು, ಟಗೆ ಟ ಒತ್ತಿರಬೇಕು. ಮುಟ್ಟು. ಚುಕ್ಕಿ, ನಮ್ಮ, ನಿಮ್ಮ. ಕಪ್ಪು, ಬೆಳ್ಳಿ, ಮಳ್ಳಿ. ಹುಚ್ಚ, ಹಕ್ಕಿ. ಭಾಗ್ಯ, ಸೊಕ್ಕು, ಘಟ್ಟ. ವೀಕ್ಷಕರೇ, ನಿಮಗೆ ಕನ್ನಡ ಮತ್ತು ಇಂಗ್ಲೀಷ್ ಲರ್ನಿಂಗ್ ಬಗ್ಗೆ ಹೆಚ್ಚಿನ ವಿಡಿಯೋಗಳು ಬೇಕಿದ್ದರೆ ಡಿಸ್ಕ್ರಿಪ್ಷನ್ನಲ್ಲಿ ವಿಡಿಯೋಸ್ ಇದೆ, ಪ್ಲೇಲಿಸ್ಟ್ ಇದೆ, ನೋಡಿ ಆಸಕ್ತಿ ಇರುವವರು. ಅದರಲ್ಲಿ ಕನ್ನಡ ಆಲ್ಫಾಬೆಟ್, ಕಾನ್ಸೋನೆಂಟ್ಸು, ವರ್ಡ್ಸ್, ಕಾಗುಣಿತ ಇನ್ ಇಂಗ್ಲೀಷ್ ಅಂದರೆ ಕನ್ನಡದ ಸ್ವರಗಳು, ವ್ಯಂಜನಗಳು, ಪದಗಳು ಹಾಗೆ ಕಾಗುಣಿತ ಎಲ್ಲವನ್ನು ಇಂಗ್ಲೀಷ್ನಲ್ಲಿ ಕೂಡ ಬರೆದಿದ್ದು ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ಕನ್ನಡ ನಂಬರ್ಸ್ ಇನ್ ವಿತ್ ಪ್ರೊನೌನ್ಸಿಯೇಷನ್, ಕನ್ನಡದ ಅಂಕಿಗಳನ್ನು ಉಚ್ಚಾರಣೆ ಸಮೇತ ಮಾಡಿದ್ದೇನೆ. ಮತ್ತು ಇಂಗ್ಲೀಷ್ ಗ್ರಾಮರು, ಅದರಲ್ಲಿ ಟೆನ್ಸಸ್ ಎಲ್ಲ ಕಾಲಗಳು, ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲದ ಬಗ್ಗೆ. ಹಾಗೆ ಇಂಗ್ಲೀಷ್ ಸೈಲೆಂಟ್ ಲೆಟರ್ ವರ್ಡ್ಸ್ ಪ್ರೊನೌನ್ಸಿಯೇಷನ್, ಸೈಲೆಂಟ್ ಲೆಟರ್ಸ್ದು ಹೇಗೆ ಉಚ್ಚಾರಣೆ ಮಾಡೋದು, ಮತ್ತು ಡಿಸ್ಟ್ರಿಕ್ಟ್ಸ್ ಆಫ್ ಕರ್ನಾಟಕ ಇನ್
ಮತ್ತು ಅದು ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಕರ್ನಾಟಕದ ಜಿಲ್ಲೆಗಳ ಹೆಸರುಗಳು, ಹಾಗೆ ಅಡುಗೆ ಮನೆಯ ಟಿಪ್ಸ್, ಕಿಚನ್ ಟಿಪ್ಸ್, ಹಾಗೆ ಕನ್ನಡ ಒತ್ತಕ್ಷರ ಪದಗಳು, ಇವುಗಳ ಬಗ್ಗೆ ಬಹಳಷ್ಟು ವಿಡಿಯೋಗಳನ್ನು ಮಾಡಿದ್ದೇನೆ. ಹಾಗೆ ಕನ್ನಡದ ಪದಗಳನ್ನು ಇಂಗ್ಲೀಷ್ನಲ್ಲಿ ಹೇಗೆ ಬರೆಯೋದು ಅಂತ ಕೂಡ ಹೌ ಟು ರೀಡ್ ಆ್ಯಂಡ್ ರೈಟ್ ಇಂಗ್ಲೀಷ್ ಥ್ರೂ ಕನ್ನಡ ಅನ್ನೋದರಲ್ಲಿ ಮಾಡಿದ್ದೇನೆ. ಹಾಗೆ ಎಂಬ್ರಾಯ್ಡ್ರಿ, ಕಚ್ ವರ್ಕ್, ಸಾಟಿನ್ ರಿಬ್ಬನ್ ವರ್ಕ್ ಅದರದ್ದು. ನೆಕ್ಸ್ಟ್ ಇಂಗ್ಲೀಷ್ ಡೈಲಿ ಯೂಸ್ ಸೆಂಟೆನ್ಸಸ್ ಇನ್ ಕನ್ನಡ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.